ನಮಸ್ಕಾರ ಪ್ರಿಯ ವೀಕ್ಷಕರೇ, ಕೆಜಿ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಮಗೆ ಸ್ವಾಗತ ಸುಸ್ವಾಗತ. ನಾನು ಪಾರ್ವತಿ ಎಸ್ ಕಂಬಳಿ. ಈ ಎಲ್ಲ ಕಾರ್ಯಕ್ರಮಗಳನ್ನು ಕೆಜಿ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಾವು ಸವಿಸ್ತಾರವಾಗಿ ನೋಡಬಹುದು. ನಾನು ಭೀಮಣ್ಣ ಬೋವಿ, ಕೆಜಿ ನ್ಯೂಸ್ ಇಂಡಿಯಾ, ಉತ್ತರ ಕನ್ನಡ ಜಿಲ್ಲೆ ಮುಂಡಗೋಡ ತಾಲೂಕಿನ ಸಿದ್ದರಾಮೇಶ್ವರ ಇವತ್ತೊಂದು ಗೃಹ ಪ್ರವೇಶ ಇಲ್ಲಿ ಮಾಡಿದ್ದಾರೆ. ಬೋವಿ ಸಮಾಜದವರು, ಅವರನ್ನೇ ಮಾತಾಡೋಣ. ನಾನು ಮುಂಡಗೋಡ ತಾಲೂಕ ಬೋವಿ ಸಮಾಜದ ಗೌರವ ಅಧ್ಯಕ್ಷ ಹನುಮಂತಪ್ಪ ಹರಿದಪ್ಪ. ಶ್ರೀ ಸಿದ್ದರಾಮೇಶ್ವರ ಗದಿಗೆ ನೂರಾರು ವರ್ಷಗಳಿಂದ ಮುಂಡಗೋಡದಲ್ಲಿ ಸ್ಥಾಪನೆ ಆಗಿದ್ದಲ್ಲ, ಇವತ್ತು ಹುಬ್ಬಳ್ಳಿ ರೋಡು ಕಿವಿ ಎದುರುಗಡೆ ಸಿದ್ದರಾಮೇಶ್ವರ ಮೂರ್ತಿ ಹಾಗೂ ಬಸವಣ್ಣ ಮೂರ್ತಿ ಸಮಾಜ ವತಿಯಿಂದ ಅದು ಸ್ಥಾಪನೆ ಆಗೈತಿ. ಇದೇನು ದೇವರು ನಮ್ಮ ಸಮಾಜಕ್ಕೆ ಎಲ್ಲ ತಾಲೂಕು ಅಧ್ಯಕ್ಷರು, ಗೌರವ ಮಿತ್ರರು ಎಲ್ಲರಿಗೆ ಇದು ಸಮಾಜ ವತಿಯಿಂದ ಕೈ ಮುಗಿದಕ್ಕೆ ಹೋಗ್ತಾನೆ. ಯಾಕಂದ್ರೆ ಈ ಸಮಾಜ ಹಿಂದೆ ಬಿದ್ದ ಸಮಾಜ ಇನ್ನು ಬಂದ ದೊಡ್ಡ ಒಂದು ಸಂಖ್ಯೆಯಲ್ಲಿ ಈ ಸಿದ್ದರಾಮೇಶ್ವರ ಗದಿಗೆ ಅಂತೇಳಿ ಬೆಳೀಲಿ ಅಂತ ಹೇಳಿ ನಾನು ಎರಡು ಮಾತು. ಈ ಪಟ್ಟಣ ಪಂಚಾಯತಿ ಮಾಜಿ ಅಧ್ಯಕ್ಷ ಮತ್ತು ಬಹು ಸಮಾಜದ ಮುಖಂಡ. ಈಗ ನಮ್ಮ ಬಹು ಸಮಾಜದ ಸಂಕಲ್ಪದಂತೆ ಸಿದ್ದರಾಮಯ್ಯ ದೇವಸ್ಥಾನ ಇವತ್ತು ಸ್ಥಾಪನೆ ಆಗಿದೆ. ಅದಕ್ಕೋಸ್ಕರ ಈಗ ಸರ್ಕಾರ ಮಟ್ಟದಲ್ಲಿ MLA MP ಗಳು ಸ್ವಲ್ಪ ಸಹಕಾರ ಕೊಟ್ಟು ಈ ದೇವಸ್ಥಾನ ಜೀರ್ಣೋದ್ಧಾರ ಮಾಡಬೇಕು ಅಂತೇಳಿ ನಾನು ಅವರಿಗೆ ವಿನಂತಿ ಮಾಡ್ಕೊಳ್ತೀನಿ. ಅದೇ ರೀತಿ ಸಮಾಜ ಎಲ್ಲ ಬಾಂಧವರಿಗೂ ಸಹಕರಿಸಿದ ಸಮಾಜ ಬಾಂಧವರಿಗೆ ನಾನು ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ದುರ್ಗಪ್ಪ ಭೀಮಣ್ಣ ಬಂಡಿವಡ್ಡರ್ ಅಂತೇಳಿ. ನಾನು ಬೋವಿ ಸಮಾಜದ ಮಾಜಿ ಅಧ್ಯಕ್ಷನಾಗಿ ಸಮಾಜದ ಸೇವೆಯನ್ನು ಮಾಡಿದ್ದೇನೆ. ನಮ್ಮ ಬಹುದಿನಗಳ ಬೇಡಿಕೆಯಾದಂಥ ಸಿದ್ದರಾಮೇಶ್ವರ ಗದ್ದಿಗೆಯ ಸ್ಥಾಪನೆ ಆಗಬೇಕು. ನಾವು ಮುಂಡಗೋಡ ತಾಲೂಕಿನಲ್ಲಿ ಸುಮಾರು 16,000 ವೋಟರ್ಸ್ ಇದ್ದೇವೆ. ನಮಗೆ ನಮ್ಮದಾದಂಥ ಒಂದು ನೆಲೆ ಇಲ್ಲಾಗಿತ್ತು. ಇವತ್ತು ಈ ಸುವರ್ಣ ಸಂಧಿಯಲ್ಲಿ ಹೋಮ ಹವನಗಳ ಮೂಲಕವಾಗಿ ಇವತ್ತು ನಾವು ಸಿದ್ದರಾಮೇಶ್ವರ ಗದ್ದಿಗೆಯನ್ನು ಸ್ಥಾಪನೆ ಮಾಡಿದ್ದೇವೆ. ಜನಪ್ರತಿನಿಧಿಗಳು ಈ ಸಮಾಜದ ಸಮಾಜಕ್ಕೆ ಒಂದು ಸಮುದಾಯ ಭವನ ಅಥವಾ ಸಮಾಜ ಮಂದಿರವನ್ನು ಕಟ್ಟಿಸಿಕೊಡಬೇಕು. ಮುಂದೆ ಈ ಸಮಾಜಕ್ಕೆ ಸಮಾಜದ ಬಂಧುಗಳಿಗೆ ಒಂದು ಒಳ್ಳೆಯ ಕಾರ್ಯಕ್ರಮಗಳಿಗೆ ಅನುಕೂಲ ಆಗಬೇಕು. ಎಲ್ಲರೂ ಸಹಕಾರ ಕೊಡಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಬೇಡಿಕೊಳ್ಳುತ್ತೇನೆ. ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್